ತುಂಬ ಜನ ನನಗೆ ಡಿ ಎಮ್ ಮಾಡಿ ಕೇಳ್ತಾ ಇದ್ರಿ ಸಿಯಾಗೆ ಏನು ತಿನ್ನಿಸ್ತೀರಾ ಅಂತ. ಸೊ ಇವತ್ತು ನಾನು ಸಿಯಾಗೆ ತುಂಬ ಇಷ್ಟವಾಗೋ ಒಂದು ರೆಸಿಪೀಸ್ ಶೇರ್ ಮಾಡ್ತಾ ಇದ್ದೀನಿ, ನೀರು ದೋಸೆ. ನನ್ನ ಮಗಳಿಗೆ ನೀರು ದೋಸೆ ಅಂದರೆ ತುಂಬ ತುಂಬ ಇಷ್ಟ. 9 ಮಂತ್ಸ್ ಇರುವಾಗಿಂದ ಅವಳು ಕಂಟಿನ್ಯೂಸ್ ಆಗಿ ಇದನ್ನು ತಿನ್ಕೊಂಡು ಬಂದಿದ್ದಾಳೆ. ಸ್ವಲ್ಪ ಚೇಂಜಸ್ ಮಾಡಿದರೆ ಮನೆ ಮಂದಿ ಎಲ್ಲ ಆರಾಮಾಗಿ ತಿನ್ಕೋಬೋದು. ಸೊ ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಅಕ್ಕಿ ನೆನೆಸೋದ್ರಿಂದ ಸ್ಟಾರ್ಟ್ ಮಾಡ್ತೀನಿ. ಅಕ್ಕಿನ ನಾನು ಯಾವಾಗಲೂ ಮುಷ್ಟಿಯಲ್ಲಿ ಅಳತೆ ಮಾಡಿ ನಮ್ಮ ಮನೆಯಲ್ಲಿ ಹೀಗೆ ಮಾಡೋದ್ರಿಂದ ನನಗೆ ಕರೆಕ್ಟ್ ಆಗಿ ಅಳತೆ ಸಿಗುತ್ತೆ. ಸೊ ನಾವಿಲ್ಲಿ 5 ಜನ ಇರೋದ್ರಿಂದ 5 ಜನರಿಗೆ 14 ಮುಷ್ಟಿಯಷ್ಟು ನಾನು ಅಕ್ಕಿ ಹಾಕ್ತೀನಿ. ನಮಗೆ ಇದು ಪರ್ಫೆಕ್ಟಾಗಿ ಸಾಕಾಗತ್ತೆ. ಬ್ರೇಕ್ಫಾಸ್ಟ್ಗೆ ಮತ್ತು ಸಿಯಾ ರಾತ್ರಿ ಕೂಡ ಒಂದೊಂದು ಸಲ ದೋಸೆ ತಿಂತಾಳೆ, ಸೊ ಅವಳಿಗೂ ಸಾಕಾಗತ್ತೆ. ಇದಕ್ಕೆ ಸುಮಾರು 1ರಿಂದ 1.5 ಟೀ ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ತೀನಿ. ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಬೇಕು. ಇಲ್ಲಿ ನೀವು ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಬೋದು, ರೇಷನ್ ಅಕ್ಕಿ ಆಗಲಿ ದೋಸೆ ಅಕ್ಕಿ ಆಗಲಿ. ನಿಮ್ಮ ಮನೆಯಲ್ಲಿ ದೋಸೆ ಮಾಡೋಕ್ಕೆ ಯಾವ ಅಕ್ಕಿಯನ್ನು ತಗೋತೀರಾ ಅದನ್ನೇ ಯೂಸ್ ಮಾಡಿ. ಸುಮಾರು 5-6 ಸಲ ನೀರು ಬದಲಾಯಿಸಿ ಕ್ಲಿಯರಾಗಿ ನೀರು ಬರೋವರೆಗೂ ತೊಳ್ಕೊಂಡು ಮುಚ್ಚಿಬಿಟ್ಟು ಒಂದು 4:15ರಿಂದ 5 ಗಂಟೆ ತನಕ ನೆನೆಸ್ಬೇಕು. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ತುಂಬ ನುಣ್ಣಗೆ ರುಬ್ಕೋಬೇಕು ಮತ್ತು ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ತುಂಬ ಜನರಿಗೆ ನೀರು ದೋಸೆ ಮಾಡುವಾಗ ರಾತ್ರಿ ನೆನೆಸ್ತಾರೆ ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಎತ್ಕೊಂಡು ರುಬ್ಬಿ ತಕ್ಷಣ ದೋಸೆ ಮಾಡ್ತಾರೆ. ಆದರೆ ನಂಗೆ ಪರ್ಸ್ನಲ್ ಆಗಿ ನನಗೆ ಹಾಗೆ ಮಾಡಿದ ನೀರು ದೋಸೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾವು ಹೀಗೆ ಮಾಡೋದು. ಚೆನ್ನಾಗಿ ಫರ್ಮೆಂಟ್ ಆದರೆ ದೋಸೆ ಎಷ್ಟು ಸಾಫ್ಟಾಗಿ ಮೇಲೆ ಒಂದು ಬ್ಯೂಟಿಫುಲ್ ಶೈನ್ ಬರುತ್ತೆ ಅಂತ ನಾನು ಮುಂದೆ ನಿಮ್ಗೆ ತೋರಿಸ್ತೀನಿ. ಬಾಯಲ್ಲಿ ತಕ್ಷಣ ಮೆಲ್ಟ್ ಆಗಬೇಕು, ಅಷ್ಟೊಂದು ಸಾಫ್ಟಾಗಿರುತ್ತೆ. ಅದಕ್ಕೆ ಬೇಬೀಸ್ಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ನಮ್ಮ ಸಿಯಾಗಂತೂ ಇದು ತುಂಬಾ ಇಷ್ಟಪಟ್ಟು ತಿಂತಾಳೆ. ಸೊ ಇನ್ನು ಸಿಯಾಗೆ ಬ್ರೇಕ್ಫಾಸ್ಟ್ ಕೊಡೋ ಮುಂಚೆ ನಾನು ಬೆಳಗ್ಗೆನೇ ಮೊದಲು ಒಂದು ಎಗ್ಗನ್ನ ಮತ್ತು ರಾತ್ರಿ ನೆನೆಸಿಟ್ಟಿರೋ ಸುಮಾರು 10ರಿಂದ 12 ಬ್ಲ್ಯಾಕ್ ರೇಸಿನ್ಸನ್ನು ಕೊಡ್ತೀನಿ. ಎಗ್ ತಿಂದಮೇಲೆ ಅವಳು ಈ ರೇಸಿನ್ಸನ್ನು ತಿಂತಾಳೆ, ಅವಳಿಗಿದು ತುಂಬ ಇಷ್ಟ. ಇದಾದ ನಂತರ ಸುಮಾರು 1.5 ಗಂಟೆ ನಂತರ ಅವಳಿಗೆ ನಾನು ಬ್ರೇಕ್ಫಾಸ್ಟ್ ಕೊಟ್ಟಿರ್ತೀನಿ. ಇನ್ನು ನೀರು ದೋಸೆಗೆ ಒಂದು ಸೂಪರ್ ಸಿಂಪಲ್ ಆದ ಒಂದು ಚಟ್ನಿಯನ್ನು ಮಾಡೋಣ. ಒಂದು ಮಿಕ್ಸರ್ ಜಾರ್ಗೆ 1ರಿಂದ 1.5 ಕಪ್ಪಷ್ಟು ಫ್ರೆಶ್ಲಿ ಗ್ರೇಟೆಡ್ ಕೊಕೊನಟನ್ನು ಹಾಕೋಬೇಕು. ಅದಕ್ಕೆ ಒಂದು ಸಣ್ಣ ಹುಣಸೆ ಹಣ್ಣನ್ನು ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಮತ್ತು ನಿಮಗೆ ಟೇಸ್ಟ್ಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಾವು ಯೂಸ್ ಮಾಡೋದು ಸ್ವಲ್ಪ ಗಟ್ಟಿ ಇಂಗು, ಅದರಿಂದ ಅದನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿರ್ಕೊಡ್ತೀನಿ. ಸೊ ಅದರಲ್ಲಿ ಸ್ವಲ್ಪ ಇಂಗಿನ ನೀರನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಸರಿಸುಮಾರು 1ರಿಂದ 1.5 ಸ್ಪೂನಷ್ಟು ಕಡಲೆ ಪಪ್ಪನ್ನು ಹಾಕಬೇಕು. ಆದರೆ ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಅದೇ ಚಟ್ನಿ ಅದೇ ಸ್ಮೆಲ್ ಬರುತ್ತೆ. ಮತ್ತು ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕ್ತೀನಿ, ಬಟ್ ಸಿಯಾ ತಿನ್ನೋದ್ರಿಂದ ನಾನಿಲ್ಲಿ ಹಾಫ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕೋಬೋದು. ಇದನ್ನು ತುಂಬ ಸ್ಮೂದಾಗಿ ರುಬ್ಕೋಬೇಕಾ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿತರಿನೇ ರುಬ್ಕೊಳ್ಳಿ, ಯಾಕಂದರೆ ದೋಸೆ ತುಂಬ ಸಾಫ್ಟ್ ಆಗಿರುತ್ತಲ್ಲ. ಹಾಗಾಗಿ ಚಟ್ನಿ ಸ್ವಲ್ಪ ತರಿತರಿ ಆಗಿದ್ದರೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಬ್ಯಾಟರ್ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈ ಬ್ಯಾಟ್ರಿ ಸ್ವಲ್ಪ ದಪ್ಪ ಇರೋದ್ರಿಂದ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಲಸಿ ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಕಾಸ್ಟ್ ಐರನ್ ತವ ಯೂಸ್ ಮಾಡ್ತಾ ಇದ್ದೀನಿ, ನಿಮಗೆ ಬೇಕಾದರೆ ನಾನ್ ಸ್ಟಿಕ್ ಕೂಡ ಯೂಸ್ ಮಾಡ್ಕೋಬೋದು. ಕ್ಯಾಸ್ಟ್ ಐರನಲ್ಲಿ ದೋಸೆ ಮಾಡಿದರೆ ಐರನ್ ಅಬ್ಸಾರ್ಪ್ಷನ್ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಪರ್ಸ್ನಲಿ ಕಾಸ್ಟ್ ಐರನ್ ಪ್ರಿಫರ್ ಮಾಡ್ತೀನಿ. ಮೊದಲು ತವಾನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ತವಾ ಸರಿಯಾಗಿ ಬಿಸಿ ಆದಮೇಲೆ ಒಂದು ಗ್ಲಾಸ್ ಸಹಾಯದಿಂದ ಈ ರೀತಿ ಬ್ಯಾಟರ್ ಹಾಕಿ ನಾನು ದೋಸೆ ಮಾಡ್ತೀನಿ. ಮೇಲೆ ಮುಚ್ಚಿಟ್ಟು 1ರಿಂದ 2 ನಿಮಿಷ ಬೇಯಿಸಬೇಕು. ಈ ಸಮಯದಲ್ಲಿ ಗ್ಯಾಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲೆ ಒಂದು ರೀತಿಯ ಒಂದು ಬ್ಯೂಟಿಫುಲ್ ಆದ ಗ್ಲೇಸ್ ಬಂದಿದೆ. ದೋಸೆ ತುಂಬಾ ಸಾಫ್ಟಾಗಿರುತ್ತೆ. ಸೊ ನಾನು ಮುಂದೆ ತೋರಿಸ್ತೀನಿ ನಿಮಗೆ, ನೋಡಿ ಹೇಗೆ ಇಷ್ಟು ಸಾಫ್ಟ್ ಆಗಿರುತ್ತೆ ಅಂತ. ಕೈಯಲ್ಲಿ ಇಟ್ಟ ತಕ್ಷಣ ತುಂಬ ಮೆತ್ತಗಾಗಿ ಸಾಫ್ಟ್ ಇರುತ್ತೆ. ಸೊ ಅದಕ್ಕೆ ಈ ರೀತಿ ದೋಸೆ ಸಿಯಾಗೆ ತುಂಬ ಇಷ್ಟ. ಸೊ ಪಟ್ ಅಂತ ಬಾಯಲ್ಲಿ ಹಾಕಿದರೆ ಒಳಗಡೆ ಹಾಗೆ ಹೋಗ್ತಾ ಇರಬೇಕದು. ನಾನು ಯೂಶ್ವಲಿ ಈ ದೋಸೆಗೆ ಮತ್ತು ಚಟ್ನಿಗೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ತೀನಿ. ಅವಳಿಗೆ ಸ್ವಲ್ಪ ಕ್ಯಾಲರಿ ಇಂಟೇಕ್ ಹೆಚ್ಚಾಗಿ ಅವಳು ವೆಯ್ಟ್ ಗೇನ್ ಆಗಬೇಕು ಅಂತ ಹೇಳಿ. ಇದು ಗುಡ್ ಫ್ಯಾಟ್ ಕೂಡ ಹೌದು. ಸೊ ನಿಮಗೆ ಏನಾದರೂ ನೀವು ಡಯಟಲ್ಲಿ ಇದ್ದರೆ ಕಡಿಮೆ ಎಣ್ಣೆಯಲ್ಲಿ ದೋಸೆ ತೆಗಿಬಹುದು. ಸೊ ಇಂಥ ಇನ್ನಷ್ಟು ಬೇಬಿ ಫ್ರೆಂಡ್ಲಿ ರೆಸಿಪೀಸ್ ನಿಮಗೆ ಬೇಕು ಅಂತಂದರೆ ಕಮೆಂಟ್ನಲ್ಲಿ ಮೋರ್ ಅಂತ ಬರೀರಿ. ನನ್ನ ಸಿಯಾ ಬೇಬಿಗೆ ಇಷ್ಟ ಆದರೆ ನಿಮ್ಮ ಬೇಬಿಗೂ ಇದು ಖಂಡಿತ ಇಷ್ಟ ಆಗ್ಬೋದು. ಸೊ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Very good.